नमस्कार. आपलं खानापूरमध्ये सर्वांचे स्वागत. विश्वेश्वर हेगडे कागेरी यांची खानापुरात आढावा बैठक व पत्रकार परिषद. 2.5 लाखापेक्षा जास्त मताधिक्य मिळणार. भारतीय जनता पार्टीचे उत्तर कन्नड लोकसभा क्षेत्राचे उमेदवार माजी शिक्षण मंत्री व माजी सभापती विश्वेश्वर हेगडे कागेरी यांची खानापूर शहरातील भाजपाच्या कार्यालयात शक्ती केंद्र प्रमुख, महाशक्ती केंद्र प्रमुख तसेच भाजपा पदाधिकारी व कार्यकर्त्यांची आढावा बैठक व त्यानंतर पत्रकार परिषदेत संपन्न झाली. सुरुवातीला सर्वांचे स्वागत भाजपाचे जनरल सेक्रेटरी बसू सानीकोप यांनी केले. त्यानंतर विश्वेश्वर हेगडे कागेरी, खानापूर तालुक्याचे आमदार विठ्ठलराव हलगेकर, भाजपा जिल्हा उपाध्यक्ष प्रमोद कोचेरी, तालुका अध्यक्ष संजय कुबल यांनी उपस्थितांना मार्गदर्शन केले. यावेळी उपस्थित शक्ती केंद्र प्रमुख, महाशक्ती केंद्र प्रमुख यांनी आपापल्या विभागातून भाजपाला किती मताधिक्य मिळणार याचा आढावा सादर केला. यावेळी तालुक्यातून 60 ते 70 हजार मताधिक्य भाजपला मिळणार असल्याचा आढावा सादर करण्यात आला. यावेळी भाजपाचे ज्येष्ठ नेते माजी जिल्हा परिषद सदस्य बाबूराव देसाई यांचा भाजपच्या वतीने वाढदिवस साजरा करण्यात आला. यावेळी त्यांना अनेकांनी शुभेच्छा दिल्या. यावेळी बाबूराव देसाई, प्रधान कार्यदर्शी गुंडू तुपिनकट्टी, संजय कंची, मानतेश सानीकोप, माजी उपसभापती सुरेश देसाई, भाजपा युवा मोर्चा जिल्हा सेक्रेटरी पंडित ओगले, ॲडव्होकेट चेतन मनेरीकर, अशोक नार्वेकर, PKPS संचालक शंकर पाटील, सेक्रेटरी गजानन गावडू पाटील, यशवंत कोडोळी, राजेंद्र रायका, नगरसेवक अप्पया कोडोळी, वसंत देसाई, प्रकाश निलजकर तसेच भाजपाचे पदाधिकारी व कार्यकर्ते उपस्थित होते. यावेळी पत्रकार परिषदेत बोलताना विश्वेश्वर हेगडे कागेरी म्हणाले की ಮಂಡಲದ ಅಧ್ಯಕ್ಷರು ಮತ್ತು ಜಿಲ್ಲಾ ಉಪಾಧ್ಯಕ್ಷರು ವಿವಿಧ ಜವಾಬ್ದಾರಿಯನ್ನ ನಿರ್ವಹಿಸಿರುವಂಥ ಎಲ್ಲ ಪ್ರಮುಖರು ಇಲ್ಲಿದ್ದೇವೆ. ಈಗಾಗಲೇ ನಾವು ನಮ್ಮ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ನಾವು ಮಾಡಿ ಅವಲೋಕನವನ್ನು ಮಾಡಿದ್ದೇವೆ. ಲೋಕಸಭೆ ಚುನಾವಣೆ ಆದಮೇಲೆ ನಮ್ಮ ಲೋಕಸಭಾ ಕ್ಷೇತ್ರದ ಅವಲೋಕನ ಸಭೆ ಯಲ್ಲಾಪುರದಲ್ಲಿ ಆಯಿತು. ಅದಾದ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದ ಅವಲೋಕನ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರಂತೆ ಇವತ್ತು ಖಾನಾಪುರ ತಾಲೂಕಿನ ಅವಲೋಕನ ಸಭೆ ಈಗ ಆಗಿದೆ. ಈ ಅವಲೋಕನ ಸಭೆಯಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿ ಬೂತ್ ಹಂತದಲ್ಲಿ ಮನೆ ಮನೆ ಸಂಪರ್ಕ ಮಾಡಿರೋದನ್ನ, ಅಲ್ಲಿ ಬೂತ್ ಸಮಿತಿ ಸಭೆ ಮಾಡಿರೋದನ್ನ, ಅಲ್ಲಿ ಸಾರ್ವಜನಿಕ ಸಭೆ ಮಾಡಿರೋದನ್ನ ಎಲ್ಲ ಉಲ್ಲೇಖಿಸಿದ್ದಾರೆ. ಮತ್ತು ನಮ್ಮ ನಾಯಕರ ಪ್ರವಾಸಗಳು ಪ್ರಭಾವಿಯಾಗಿ ನಡೆದಿರೋದನ್ನ ಸಹ ಉಲ್ಲೇಖಿಸಿದ್ದಾರೆ. ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಮ್ಮೆ ಬರುವಂತಹದ್ದನ್ನ ಜವಾಬ್ದಾರಿಯಿಂದ ಮತ್ತು ಅತ್ಯಂತ ಸಂಭ್ರಮದಿಂದ ಈ ಚುನಾವಣೆಯನ್ನ ಎದುರಿಸಿದ್ದಾರೆ. ನಾನು ಈ ಚುನಾವಣೆಯನ್ನ ಶಾಂತಿಪೂರ್ವಕವಾಗಿ ನಡೆಸಿರುವಂತಹ ಚುನಾವಣಾ ಆಯೋಗದ ನೇತೃತ್ವದಲ್ಲಿ ನಡೆದಂತಹ ಈ ಚುನಾವಣೆಯಲ್ಲಿ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ನಾನು ಎಲ್ಲರಿಗೂ ಧನ್ಯವಾದವನ್ನ ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಕಾರ್ಯಕರ್ತರು, ನಮ್ಮ ಪರಿವಾರ ಸಂಘಟನೆ ಪ್ರಮುಖರು, ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಹಗಲಿರುಳು ಶ್ರಮಿಸಿದ್ದಾರೆ. ನಾನು ಅವ್ರ ಶ್ರಮಕ್ಕೆ ಧನ್ಯವಾದ ಸಲ್ಲಿಸ್ತೇನೆ. ನೇರವಾಗಿ ಪರೋಕ್ಷವಾಗಿ ಸಹಕರಿಸಿರುವಂಥವರು ಅನೇಕರಿದ್ದಾರೆ, ಅನೇಕ ಸಂಘಟನೆಗಳಿದೆ, ಮಾಧ್ಯಮದ ಸ್ನೇಹಿತರು, ತಮಗೂ ಸಹ ನಾನು ಧನ್ಯವಾದವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಚುನಾವಣೆ ಯಶಸ್ವಿಯಾಗಿ ಆಗಿದೆ. ನಮ್ಮ ಲೋಕಸಭಾ ಕ್ಷೇತ್ರದ ಅವಲೋಕನ ಸಭೆಯಲ್ಲಿ, ಯಲ್ಲಾಪುರದಲ್ಲಿ ನಡೆದಂಥ ಸಭೆಯಲ್ಲಿ ನಾವು 2.5 ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಬಿಜೆಪಿ ಗೆಲ್ತೀವಿ ಅಂತ ನಾವು ಈಗಾಗಲೇ ನಮ್ಮ ವಿಶ್ಲೇಷಣೆಯಲ್ಲಿ ಅವಲೋಕನದಲ್ಲಿ ಬಂದಿದೆ. ಬನ್ನಿ, ಎಲ್ಲರನ್ನೂ ಸ್ವಾಗತಿಸ್ತಾ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಇದ್ದಾರೆ. ಇಷ್ಟೋ ತನಕ ನಮ್ಮ ಶಾಸಕರು ವಿಠಲ್ ಹಲ್ಗೇಕರ್ ಅವರು ಇದ್ರು. ಅವರು ಬೇರೆ ಒಂದು ತುರ್ತು ಕೆಲಸಕ್ಕೋಸ್ಕರವಾಗಿ ಅವರು ಹೊರಗೆ ಹೋಗಿದ್ದಾರೆ. ನಮ್ಮ 7ನೇ ತಾರೀಕು ಲೋಕಸಭೆ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಆಗಿದೆ. 5 ವರ್ಷದಲ್ಲಿ ಒಮ್ಮೆ ಬರುವಂತಹ ಈ ಲೋಕಸಭೆ ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬ, ಉತ್ಸವ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನ ಚುನಾವಣಾ ಆಯೋಗ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಮತದಾರರು ಇದನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೆ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನು ಈ ಒಂದು ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಂತ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು ಬೆಳಗಾಮಕ್ಕೆ ಬಂದು ಹೋಗಿರೋ ಕಾರ್ಯಕ್ರಮ,
ನಮ್ಮ ಗೋವಾ ಮತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಖಾನಾಪುರಕ್ಕೆ ಬಂದು ನಡೆಸಿರೋ ಕಾರ್ಯಕ್ರಮಗಳು ಮತ್ತು ನಮ್ಮ ಸಂಘಟನೆಯ ಎಲ್ಲಾ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇರುವಂತಹ ಪ್ರಮುಖರು ಎಲ್ಲಾ ಹಂತದಲ್ಲಿ ಸಭೆಗಳನ್ನ ಮಾಡಿ ಚುನಾವಣೆಯ ನೇತೃತ್ವವನ್ನು ಕೊಟ್ಟಿರುವಂತವರಿಗೆ ಎಲ್ಲರಿಗೂ, ನಮ್ಮ ಸಂಘ ಪರಿವಾರದ ಎಲ್ಲ ಹಿರಿಯರಿಗೂ, ನೇರವಾಗಿ ಪರೋಕ್ಷವಾಗಿ ಸಹಕರಿಸಿರುವಂತ ಎಲ್ಲರಿಗೂ ಮತ್ತು ಮಾಧ್ಯಮದ ಸ್ನೇಹಿತರಿಗೂ ನಾನು ಅನೇಕ ಕೃತಜ್ಞತೆಯನ್ನ, ಧನ್ಯವಾದವನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಚುನಾವಣೆಯನ್ನ ಯಶಸ್ವಿಯಾಗಿ ಮಾಡಿ ತೋರಿಸಿ ಪ್ರಚಾರ ಕಾರ್ಯವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇದರ ಅವಲೋಕನ ಸಭೆ ನಮ್ದು ಯಲ್ಲಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿದು ಆಯಿತು. ಯಲ್ಲಾಪುರದಲ್ಲಿ ಅವಲೋಕನ ಸಭೆ ಆದಾಗ ಇಡೀ ಜಿಲ್ಲೆಯ ಕ್ಷೇತ್ರದ ಎಲ್ಲರೂ ಬಂದಿದ್ರು, ಕಿತ್ತೂರು ಖಾನಾಪುರ ಒಳಗೊಂಡಂತೆ ಉತ್ತರ ಕನ್ನಡ ಕ್ಷೇತ್ರದ ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದಾಗ ನಮ್ಮ ಕಾರ್ಯಕರ್ತರು ಮನೆ ಹೇಗೆ ಸಂಪರ್ಕ ಮಾಡಿದ್ರು, ಬೂತ್ ಸಮಿತಿ ಹೇಗೆ ಕೆಲಸ ಮಾಡ್ತು, ಸಾರ್ವಜನಿಕರ ಉತ್ಸಾಹ ಹೇಗಿತ್ತು, ಚುನಾವಣೆಯಲ್ಲಿ ಅತಿ ಹೆಚ್ಚು ಪೋಲಿಂಗ್ ಆಗುವಂತೆ ಯಾವೆಲ್ಲ ಅಂಶಗಳು ಕಾರಣ ಆಯಿತು, ಹೀಗೆ ಎಲ್ಲಾ ಅಂಶಗಳನ್ನು ನಾವು ಚರ್ಚೆ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ತೊಡ್ಕೊಳ್ಳುವಂತ ಒಂದು ಅವಕಾಶಕ್ಕಾಗಿ ಎಲ್ಲರೂ ಸಂತೋಷ ಪಟ್ಟಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಅವಲೋಕನದಲ್ಲಿ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ಕಿತ್ತೂರು ಖಾನಾಪುರ ಒಳಗೊಂಡಂತ ಕ್ಷೇತ್ರದಲ್ಲಿ ನಾವು 2.5 ಲಕ್ಷ ಮತಕ್ಕಿಂತ ಹೆಚ್ಚು ಒಂದು ಅಂತರದಿಂದ ನಾವು ಗೆಲ್ತೇವೆ ಅನ್ನುವಂತಹ ಒಂದು ವರದಿಯನ್ನ ನಮ್ಮೆಲ್ಲ ಪ್ರಮುಖರು ಅವತ್ತಿನ ಸಭೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಖಾನಾಪುರದಲ್ಲಿ ಇವತ್ತು ಬೆಳಗ್ಗೆ ಕಿತ್ತೂರದಲ್ಲಿ ಆಯ್ತು, ಈಗ ಖಾನಾಪುರದಲ್ಲಿಯೂ ನಾವು ಪ್ರಮುಖ ಕಾರ್ಯಕರ್ತರ ಈ ಅವಲೋಕನ ಸಭೆಯನ್ನ ನಾವು ನಡೆಸಿದ್ದೇವೆ. ಇದರೊಳಗೂ ಸಹ ಸಂಘಟನಾತ್ಮಕವಾದ ಎಲ್ಲಾ ಕೆಲಸ ಕಾರ್ಯಗಳು ಒಳ್ಳೆಯದಾಗಿರೋದ್ರ ಜೊತೆಯಲ್ಲಿ ನಮಗೆ ಕಾರ್ಯಕರ್ತರ ಶ್ರಮ ಇತ್ಯಾದಿಗಳ ಜೊತೆಯಲ್ಲಿ ನರೇಂದ್ರ ಮೋದಿಜಿಯವರು 10 ವರ್ಷದಲ್ಲಿ ಮಾಡಿರುವಂತಹ ಒಳ್ಳೆ ಕೆಲಸಗಳ ಎಲ್ಲಾ ಸಾಧನೆಯ ವಿಶ್ಲೇಷಣೆ ಸಹ ಆಗಿ ನಾವು ನಮ್ಮ ಖಾನಾಪುರ ತಾಲೂಕಿನಲ್ಲಿ ಈ ಲೋಕಸಭೆ ಚುನಾವಣೆಯಲ್ಲಿ ಹಿಂದಿನ ವಿಧಾನಸಭೆಗಿಂತಲೂ ಹೆಚ್ಚಿನ ಓಟನ್ನ ನಾವು ತೆಗೆದುಕೊಂಡು ಲೀಡನ್ನ ತೆಗೆದುಕೊಂಡು ನಾವು ಈ ಕ್ಷೇತ್ರದ ಗೆಲುವಿಗೆ ಕಾರಣರಾಗ್ತೀವಿ ಅನ್ನುವಂಥ ವರದಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಖಾನಾಪುರದಲ್ಲೂ ಸಹ ಹಿಂದಿನ ವಿಧಾನಸಭೆಗಿಂತಲೂ ಹೆಚ್ಚಿನ ಲೀಡು ನಮಗೆ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನ ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಇದುವರೆಗೂ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಅವರೆಲ್ಲರೂ ಆ ವರದಿಯನ್ನು ನೀಡಿದ್ದಾರೆ. ನಾನು ಖಾನಾಪುರದ ಜನತೆಗೆ, ಮತದಾರರಿಗೆ, ಕಾರ್ಯಕರ್ತರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಈ ಸಭೆಯಲ್ಲಿ ಸಲ್ಲಿಸಿದ್ದೀನಿ. ನೇರವಾಗಿ ಪರೋಕ್ಷವಾಗಿ ಸಹಕರಿಸುವಂತವ್ರಿಗೆ ಎಲ್ಲರಿಗೂ ಸಲ್ಲಿಸಿದ್ದೀನಿ. ಬಟ್ ನಾವೊಂದು ದಾಖಲೆ ಮತದಿಂದ ಗೆಲ್ತೇವೆ ಅನ್ನೋದನ್ನ ಒಂದು ಮಾತನ್ನ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಎರಡನೇ ವಿಷಯ ನಾನು ಇವತ್ತು ಹೇಳಲೇಬೇಕಾದಂತದ್ದು ನಿಮ್ಮ ಎದುರುಗಡೆಗೆ ಅಂದ್ರೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ 1 ವರ್ಷ ಪೂರ್ಣಗೊಳಿಸ್ತಾ ಇದೆ. ಈ 1 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಾಜ್ಯದ ಜನರಿಗೆ ಭ್ರಮ ನಿರಸನವನ್ನ ಉಂಟು ಮಾಡಿದೆ. ಆಡಳಿತ ಶೂನ್ಯವಾದಂತಹ ಒಂದು ಸರ್ಕಾರ ಇದು. ಈ ಸರ್ಕಾರ ಈ 1 ವರ್ಷ ನಮ್ಮ ರಾಜ್ಯ ಇಡೀ ದೇಶದಲ್ಲೇ ತಲೆ ತೆಗೆಸುವಂತ ಸ್ಥಿತಿಯನ್ನ ಕಾಂಗ್ರೆಸ್ದವರು ತಂದಿಟ್ಟಿದ್ದಾರೆ. ನಾನು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಫಲತೆಗಳ ಪಟ್ಟಿಯನ್ನ ಮಾಡಿದಾಗ ಮೊದಲನೇದಾಗಿ ಸಂವಿಧಾನಬದ್ಧವಾಗಿ ಆಯ್ಕೆಯಾದಂತ ಒಂದು ಸರ್ಕಾರದ ಜವಾಬ್ದಾರಿ ಅಂದ್ರೆ ಕಾನೂನು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಜನರ ಆಸ್ತಿ ಪಾಸ್ತಿ ಜೀವವನ್ನ ರಕ್ಷಣೆ ಮಾಡೋದು, ಇದು ಮೊದಲ ಜವಾಬ್ದಾರಿ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಇವರದೆಲ್ಲ ಆಡಳಿತದ ವೈಖರಿ ಹೇಗಿದೆ ಅಂದ್ರೆ ಅಪರಾಧಿಗಳಿಗೆ ಪ್ರೋತ್ಸಾಹ ಸಿಗ್ತಾ ಇದೆ, ರಾಷ್ಟ್ರದ್ರೋಹಿಗಳಿಗೆ ಪರೋಕ್ಷವಾಗಿ ಸಹಕಾರ ಸಿಗ್ತಾ ಇದೆ, ಪ್ರೋತ್ಸಾಹ ಸಿಗ್ತಾ ಇದೆ. ಆದ್ರೆ ನ್ಯಾಯಯುತವಾಗಿ ಜೀವನ ಮಾಡೋರಿಗೆ ರಕ್ಷಣೆ ಇಲ್ಲ ಅನ್ನುವಂತ ಸ್ಥಿತಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಜೀವಕ್ಕೆ ಗ್ಯಾರಂಟಿ ಇಲ್ಲ ಅನ್ನುವಂತ ಸ್ಥಿತಿ ಬಂದಿದೆ. ನಾವು 4 ತಿಂಗಳಲ್ಲೇ 400ಕ್ಕಿಂತ ಹೆಚ್ಚು ಕೊಲೆಗಳು ನಡೆದಿರೋದು ನೋಡಿದೀವಿ. ನಾನು ನೇಹಾ ಹಿರೇಮಠು ಅಥವಾ ಅಂಜಲಿ ಅವರ ಸಾವಿನ ವಿಷಯ ಮಾತ್ರ ಅಲ್ಲ, ಇಡೀ ರಾಜ್ಯದ ಉದ್ದಗಲದಲ್ಲಿ ಹೀಗೆ ನಡೀತಾ ಇದೆ. ಯಾಕೆ ಕಾಂಗ್ರೆಸ್ ಸರ್ಕಾರದ ಈ ಅಪರಾಧೀಕರಣ ಮನಸ್ಥಿತಿಯವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳ್ತಿದ್ದೀವಿ ಅಂದ್ರೆ, ಕಾಂಗ್ರೆಸ್ದವರು PFI ಮೇಲೆ ಕೇಸ್ ಹಿಂತೆಕ್ಕೋತಾರೆ, SDPI ಅವ್ರ ಮೇಲೆ ಕೇಸ್ ಹಿಂತೆಕ್ಕೊಳ್ತಾರೆ, ಪೊಲೀಸ್ ಸ್ಟೇಷನ್ ಸುಟ್ಟು ಅವ್ರ ಮೇಲೆ ಹುಬ್ಬಳ್ಳಿಯಲ್ಲಿ, ಡಿಜೆಹಳ್ಳಿಯಲ್ಲಿ ಅವ್ರ ಮೇಲೆ ಕೇಸ್ ಹಿಂತೆಕ್ಕೊಳ್ಳಿಕ್ ನೋಡ್ತಾರೆ. ಅಂದ್ರೆ ಅಪರಾಧಿಗಳಿಗೆ ಎಲ್ಲೋ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋರ ಮೇಲೆ ತಕ್ಷಣದ ಉಗ್ರ ಕ್ರಮ ಆಗಿಲ್ಲ.
ಈ ರೀತಿಯ ಕಾರಣದಿಂದ ಅಪರಾಧಿಗಳಿಗೆ ಪ್ರೋತ್ಸಾಹ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತಾ ಇದೆ ಅನ್ನೋದು ನಮ್ಮ ಆರೋಪ ಇದೆ. ಹಾಗಾಗಿ ಈ ರೀತಿಯ ಅಪರಾಧೀಕರಣದ ರಾಜ್ಯ ಆಗಿರೋದನ್ನು ನೋಡ್ತಾ ಇದ್ದೇವೆ. ಇದು ಇಡೀ ದೇಶದಲ್ಲಿ ಕರ್ನಾಟಕದ ಬಗ್ಗೆ ಎಲ್ಲರೂ ಆತಂಕ ಒಳಪಡಿಸುವಂತ ಸ್ಥಿತಿ ಬಂದಿದೆ. ಇದು ಮೊದಲ ವೈಫಲ್ಯ. ಇನ್ನು ಎರಡನೇದಾಗಿ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಕಷ್ಟದಲ್ಲಿ ಇರೋರಿಗೆ ಏನೂ ಸ್ಪಂದಿಸ್ತಾ ಇಲ್ಲ ಈ ಸರ್ಕಾರ. ಬರಗಾಲದಲ್ಲಿದ್ದೀವಿ ನಾವು. ಈಗೇನೋ ದೇವ್ರ ದಯದಿಂದ ಮಳೆ ಆಗಿದೆ, ಒಳ್ಳೆ ವಾತಾವರಣ ಇದೆ ಈ ಕಳೆದ 2 ದಿನದಿಂದ. ಆದ್ರೆ ಬರಗಾಲಕ್ಕೆ ಪರಿಹಾರಕ್ಕೆ ಇವರಿಗೆ ಹಣ ಕೊಡ್ಲಿಕ್ಕೆ ಏನಿಲ್ಲ. ಹೊಸ ಅಭಿವೃದ್ಧಿ ಕೆಲಸಕ್ಕೆ ಏನೇನೋ ಹಣ ಬರ್ತಾ ಇಲ್ಲ. ನಾವು ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಂಜೂರು ಮಾಡಿದ್ದನ್ನು ಅರ್ಧದಷ್ಟು ಕೆಲಸ ಮುಂದುವರಿಸಿಲ್ಲ, ಅರ್ಧದಷ್ಟು ಕೆಲಸ ನಿಂತೋಗಿದೆ. ಹಾಗಾಗಿ ಅಭಿವೃದ್ಧಿಗೆ ಹಣ ಬರ್ತಿಲ್ಲ. ಇದಲ್ಲದೆ ನಾನು ಆರ್ಥಿಕವಾದ ಸ್ಥಿತಿಯಂತೂ ಗೊಂದಲದ ಗೂಡಾಗಿದೆ. ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗುವಂತ ಹಂತದಲ್ಲಿದೆ. ನಮ್ಮ ಗ್ಯಾರಂಟಿಗಳು ಸರಿಯಾಗಿ ಸಮರ್ಪಕವಾಗಿ ಜಾರಿಗೊಳ್ತಾ ಇಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ಒಂದು ಆರ್ಥಿಕ ಶಿಸ್ತು ಹೊರಟೋಗಿದೆ. ಎರಡನೇದು ಬೆಲೆ ಏರಿಕೆ ಮನಬಂದಂತೆ ಆಗಿದೆ. ಪ್ರತಿ ವಿಷಯದ್ದು ಬೆಲೆ ಏರಿಕೆ ನಡೀತಾ ಇದೆ. ಸರ್ಕಾರಿ ನೌಕರರಲ್ಲಿ ಅವರಿಗೆ ಸಂಬಳಗಳಿಲ್ಲ. ಬೇರೆ ಬೇರೆ ಇಲಾಖೆಗಳಲ್ಲಿ ರೈತರಿಗೆ ಹಾಲಿನ ಸಬ್ಸಿಡಿ ಕೊಡದೆ 8-10 ತಿಂಗಳುಗಳಾಯ್ತು. 5 ರೂಪಾಯಿ ಸಬ್ಸಿಡಿ KMF ನಲ್ಲಿ ನಮ್ದು 5 ರೂಪಾಯಿ ಸಬ್ಸಿಡಿ ಇದೆಯಲ್ಲ, ಅದನ್ನು ಕೊಡದೆ 8-10 ತಿಂಗಳಾಗಿದೆ. ಬೇರೆ ಬೇರೆ ಯಾವ ಸೌಲಭ್ಯವೂ ಸಿಗ್ತಾ ಇಲ್ಲ. ಆ ಸ್ಥಿತಿ ಇದೆ. ನನಗೆ ಇದೆಲ್ಲದಕ್ಕೂ ಮೀರಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರು, ನಾನು ಎಲ್ಲೋ ಹೇಳಿದೆ, ಶಿಕ್ಷಣ ಸಚಿವರೇ ಸ್ವತಃ ನನಗೆ ಕನ್ನಡ ಓದ್ಲಿಕ್ಕೆ ಬರೋದಿಲ್ಲ, ನನಗೆ ಪುಸ್ತಕ ತಂದು ಕೊಟ್ಟರೆ ಓದೋದಕ್ಕೆ ಪುರ್ಸೊತ್ತಿಲ್ಲ, ಇಡೋದಕ್ಕೆ ಜಾಗ ಇಲ್ಲ, ತಗೊಂಡು ಹೋಗಿ ವಾಪಸ್ ಕೊಡೋದು, ಪಠ್ಯ ಪುಸ್ತಕದ ಪರಿಷ್ಕರಣೆ ಮಾಡಿ ರಾಜ್ಯದ ಶಿಕ್ಷಣ ಕ್ಷೇತ್ರವನ್ನು ಗೊಂದಲಕ್ಕೆ ಈಡ ಮಾಡಿರೋದು, ಇದೆಲ್ಲ ನೋಡ್ಬಿಟ್ರೆ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ತಲೆ ತೆಗೆಸುವಂತಾಗಿದೆ. ನಾನು ಶಿಕ್ಷಣ ಮಂತ್ರಿ ಆಗಿದ್ದೆ. ಈ ಗ್ರೇಸ್ ಮಾರ್ಕ್ಸ್ ಕೊಡೋದ್ರ ಮೂಲಕ ಅಂತೂ ಇಡೀ ಶಿಕ್ಷಣ ಇಲಾಖೆಯ ಒಂದು ನೈತಿಕ ಒಂದು ಕುಸಿತ ಆಗೋದಕ್ಕೆ ಅವರು ಕಾರಣರಾಗಿದ್ದಾರೆ. ನೈತಿಕವಾಗಿ ಇಲಾಖೆ ಕುಸಿದು ಹೋಗ್ಬಿಟ್ಟಿದೆ ಈ ಗ್ರೇಸ್ ಮಾರ್ಕ್ಸ್. ಮುಖ್ಯಮಂತ್ರಿಗಳೇ ಸ್ವತಃ ಅವರಿಗೆ ನಾನು ಬೈದಿರೋದನ್ನ ನೋಡಿದೀವಿ, ನಾವು ತರಾಟೆಗೆ ತೆಗೆದುಕೊಂಡಿರೋದನ್ನ ನೋಡಿದೀವಿ ಶಿಕ್ಷಣ ಮಂತ್ರಿಗಳಿಗೆ. ಈ ರೀತಿ ತಲೆ ತೆಗೆಸುವಂತ ಸ್ಥಿತಿ ಪ್ರತಿ ಕ್ಷೇತ್ರದಲ್ಲಿದೆ. ನಾನು ಹಿಂಗ್ ವಿಶ್ಲೇಷಣೆ ಮಾಡಿ ಹೇಳ್ತಾ ಹೋದ್ರೆ ಬಗೆಹರಿದಿರುವಷ್ಟು ಸಮಸ್ಯೆಗಳಿದೆ. ಗುತ್ತಿಗೆದಾರರಿಗೆ ಬಿಲ್ ಕೊಡ್ಲಿಲ್ಲ, ಹಾಲ್ನವ್ರಿಗೆ ಬಿಲ್ ಕೊಡ್ಲಿಲ್ಲ, ಸಂಬಳ ಕೊಡ್ತಾ ಇಲ್ಲ. ನೀವು ಒಂದು ಅರಾಜಕತೆ ರಾಜ್ಯವಾಗ್ತಾ ಇದೆ ಕರ್ನಾಟಕ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಹಾಗಾಗಿ ಅಧಿಕೃತ ವಿರೋಧಿ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ, ಈ ಸರ್ಕಾರ ಇದು 1 ವರ್ಷದಲ್ಲಿ ಶೂನ್ಯ ಸಾಧನೆಯನ್ನ ಮಾಡಿದೆ ಅಂತ ಹೇಳ್ತೀನಿ. ನನಗೆ ಯಾರೋ ಕೇಳಿದಾಗ ಹೇಳಿದೆ, ನಾನು ಬೆಳಗ್ಗೆ ಕಿತ್ತೂರದಲ್ಲೂ ಹೇಳಿದೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟರೂ ಪಾಸ್ ಆಗೋದಿಲ್ಲ ಇದು ಅಂತ ಈ ಸರ್ಕಾರ. ಆ ಸ್ಥಿತಿಯಲ್ಲಿ ಇದೆ ಇದು. ಹಾಗಾಗಿ ನಾವು ನಮ್ಮ ಜವಾಬ್ದಾರಿಯನ್ನ ಅಧಿಕೃತ ವಿರೋಧಿ ಪಕ್ಷವಾಗಿ ನಿರ್ವಹಿಸ್ತೀವಿ, ಜನರಲ್ಲಿ ಜಾಗೃತಿ ತರ್ತೀವಿ, ರಾಜ್ಯ ಸರ್ಕಾರ ಸರಿದಾರಿಯಲ್ಲಿ ಹೋಗೋದಕ್ಕೆ ಬೇಕಾದಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ನನಗೆ ನಮ್ಮ ಖಾನಾಪುರದ್ದು ಅನೇಕ ರೀತಿಯ ಸಮಸ್ಯೆಗಳಿದೆ. ಸರ್ಕಾರ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಬಗೆಹರಿಸೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತೀವಿ. ಮತ್ತು ಖಾನಾಪುರದ ಅಭಿವೃದ್ಧಿಯ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದು ಆಯ್ಕೆ ಆದ ನಂತರದಲ್ಲಿ ನಾನು ಮತ್ತೆ ಖಾನಾಪುರಕ್ಕೆ ಬಂದು ವಿಜಯೋತ್ಸವ ಆಚರಣೆ ಮಾಡೋದ್ರ ಜೊತೆಯಲ್ಲಿ ಮುಂದಿನ ದಿನದಲ್ಲಿ ಖಾನಾಪುರವನ್ನ ಹೇಗೆ ಅಭಿವೃದ್ಧಿ ಪಡಿಸಬೇಕು, ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನ ಹೇಗೆ ಇಲ್ಲಿಗೆ ತಂದು ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಸಮಾಲೋಚನೆ ಮಾಡಿ ಮುಂದಿನ ದಿನದಲ್ಲಿ ಅದಕ್ಕೂ ಕಾರ್ಯಪ್ರವರ್ತನ ಆಗ್ತೀನಿ ಅಂತ ನಾನು ಹೇಳಿದ್ದೇನೆ. ಈ ಎಲ್ಲ ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರ್ತಾ ಇವತ್ತು ಮಾಧ್ಯಮದವರು ತಾವು ಬಹಳ ತುರ್ತಾಗಿ ನಿಮಗೆ ತಿಳಿಸಿದಾಗಲೂ ತಾವು ಸಮಯಾವಕಾಶ ಮಾಡಿಕೊಂಡು ಬಂದಿರೋದಕ್ಕೆ ನಿಮಗೆ ಧನ್ಯವಾದವನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ನನ್ನ ಸ್ಪಷ್ಟ ಅಭಿಪ್ರಾಯ, ಭಾರತೀಯ ಜನತಾ ಪಾರ್ಟಿ ಅಭಿಪ್ರಾಯ, ಈ ಕೇಸನ್ನ CBI ತನಿಖೆಗೆ ವಹಿಸಬೇಕು. SIT ತನಿಖೆ ಸರಿದಾರಿಯಲ್ಲಿ ನಡೀತಾ ಇದೆ ಅನ್ನೋ ವಿಶ್ವಾಸ ನಮಗೆ ಬರ್ತಾ ಇಲ್ಲ. ಸರ್ಕಾರದ ಹಸ್ತಕ್ಷೇಪ ಇದೆ, ಸರ್ಕಾರದ್ದೇ ಪಾತ್ರ ಇದೆ, ಮಂತ್ರಿಗಳದ್ದೇ ಪಾತ್ರ ಇದೆ ಅನ್ನೋ ಆರೋಪ ನಮ್ದೆಲ್ಲರದ್ದು ಇದೆ. ಹಾಗಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂದ್ರೆ CBI ತನಿಖೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ. ನಮ್ಮ ಸಂಸದರು ಅವರು ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ಬರಬೇಕು, ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು. ಆದರೆ ಅವ್ರು ಬರಲಿಲ್ಲ.
ಅವರು ಯಾಕೆ ಬರಲಿಲ್ಲ, ಈ ಪ್ರಚಾರ ಕಾರ್ಯದಲ್ಲಿ ಯಾಕೆ ತೊಡ್ಕೊಳ್ಳಿಲ್ಲ ಅನ್ನೋದು ನನಗೆ ಯಾವುದೇ ಮಾಹಿತಿ ಇಲ್ಲ. ನಿಮಗೆ ಅವರು ಭೇಟಿಯಾದಾಗ ನೀವು ಇನ್ನೂ ಹೆಚ್ಚು ವಿಷಯವನ್ನು ಅವ್ರ ಜೊತೆಗೆ ಚರ್ಚಿಸ್ಬೋದು. विश्वेश्वर हेगडे कागेरी यांचा साधेपणा, कार्यकर्त्याच्या घरी भेट दिली. बैठक संपल्यानंतर विश्वेश्वर हेगडे कागेरी यांना भाजपाचे जनरल सेक्रेटरी गुंडू तोपिनकट्टी यांनी आपल्या घरी चहाचे निमंत्रण दिले असता विश्वेश्वर हेगडे यांनी ते स्वीकारले व त्यांच्या निवासस्थानी भेट दिली. त्यामुळे कार्यकर्त्यांना विश्वेश्वर हेगडे यांच्या माणुसकीची आणि साधेपणाची झलक दिसून आली.